ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿದ್ಯಾರ್ಥಿನಿಯ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ ಶಶಿಧರ್ ಕೋಸಂಬೆ. ಮಕ್ಕಳಿಗೆ ಶಿಕ್ಷಣ ನೀಡೋ ಜೊತೆಗೆ ರಕ್ಷಣೆ ನೀಡೋದು ಶಾಲೆಯ ಕರ್ತವ್ಯ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸೂಚನೆ. ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರು, ಗಾಯಗೊಂಡವರಿಗೆ ಪರಿಹಾರ ಮಂಜೂರಾತಿ ಪತ್ರ ವಿತರಣೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಗ್ರಾಮಸ್ಥರ ಮನವಿ. ಹಾಸನ ಜಿಲ್ಲಾದ್ಯಂತ ಕ್ರಿಸ್ಮಸ್ ಸಂಭ್ರಮ, ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಸಂಸದ ಶ್ರೇಯಸ್ ಎಂ ಪಟೇಲ್ ಇತರರು ಭಾಗಿ. ಮಕ್ಕಳಿಗೆ ಶಿಕ್ಷಣ ನೀಡುವ ಜೊತೆಗೆ ರಕ್ಷಣೆ ನೀಡುವುದು ಶಾಲೆಯ ಕರ್ತವ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಚನ್ನರಾಯಪಟ್ಟಣದಲ್ಲಿನ ಶಾಲಾ ವಾಹನ ಚಾಲಕನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿ ಮಗುವಿಗೆ ಜನ್ಮ ನೀಡಿರುವ ವಿದ್ಯಾರ್ಥಿನಿ ಕಲಿಯುತ್ತಿರುವ ಖಾಸಗಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. 1ರಿಂದ 7ನೇ ತರಗತಿವರೆಗೂ ಶಾಲಾ ದಾಖಲಾತಿ ಸರಿಯಿದೆ. ಪ್ರೌಢಶಾಲೆಯ ದಾಖಲೆ ಸಮರ್ಪಕವಾಗಿಲ್ಲ. ಶಾಲಾ ವಾಹನಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ. ವಾಹನಕ್ಕೆ ಜಿಪಿಎಸ್ ವ್ಯವಸ್ಥೆ ಇಲ್ಲ. ವಾಹನಕ್ಕೆ ಆಯಾ ನೇಮಿಸಿಲ್ಲ. ಒಟ್ಟಾರೆ ಕರ್ನಾಟಕ ಮೋಟಾರ್ ವಾಹನ ಕಾಯ್ದೆ ನಿಯಮ ಮತ್ತು ಸುಪ್ರೀಂ ಕೋರ್ಟ್ ರೂಪಿಸಿರುವ ಮಾರ್ಗಸೂಚಿಯನ್ನು ಉಲ್ಲಂಘಿಸಲಾಗಿದೆ. ಇದರ ಬಗ್ಗೆ ಸಾರಿಗೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ನಿರ್ಲಕ್ಷ್ಯ ತೋರಿದ ಶಾಲೆಯ ಮುಖ್ಯ ಶಿಕ್ಷಕ, ಸಂಸ್ಥೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಶಾಲೆ ದಾಖಲಾತಿಗಳನ್ನು ಪರಿಶೀಲಿಸುವಲ್ಲಿ ವಿಫಲರಾಗಿರುವ ಶಿಕ್ಷಣ ಇಲಾಖೆಯ ಇಸಿಒ ಮತ್ತು ಸಿಆರ್ಪಿಯವರೇ ಕಾರಣ ಕೇಳಿ ನೋಟಿಸ್ ನೀಡಬೇಕು. ಶಾಲೆಗೆ ಸಂಬಂಧಿಸಿದ ಶೈಕ್ಷಣಿಕ ದಾಖಲಾತಿಗಳನ್ನು ಸಲ್ಲಿಸಬೇಕೆಂದು ಡಿಡಿಪಿಐ ಬಲರಾಮ್ ಅವರಿಗೆ ಸೂಚನೆ ನೀಡಿದ್ರು. ಆಯೋಗಕ್ಕೆ ವಾಹನ ಚಾಲಕನನ್ನ ಕೂಡಲೇ ಬಂಧಿಸಿ ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಮಕ್ಕಳ ಚಲನವಲನದ ಕುರಿತು ಶಿಕ್ಷಕರು ಮತ್ತು ಪೋಷಕರು ಗಮನ ಹರಿಸಬೇಕು ಎಂದರು. ಡಿಡಿಪಿಐ ಬಲರಾಮ್, ಡಿವೈಎಸ್ಪಿ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಈ ಒಂದು ದುರ್ಘಟನೆ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ್ದೇನೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾನು ಇಲ್ಲಿನ ಒಂದು ಶಾಲಾ ದಾಖಲಾತಿಯೆಲ್ಲ ಗಮನಿಸಿದ್ದಾಗ ಶಾಲಾ ದಾಖಲಾತಿ ಸಹಿತ ಸಕಾಲದಲ್ಲಿ ಕೊಡ್ತಾ ಇಲ್ಲ ಅವರು. ಯಾಕೆ ಅಂದರೆ ಅವರ ಹತ್ರ ದಾಖಲಾತಿ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಬರೀ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ನೋಂದಣಿ ಮಾಡಿರುವಂಥ ನಮಗೆ ದಾಖಲಾತಿಯನ್ನು ಅವರು ಕೊಟ್ಟಿದ್ರು. ಆಮೇಲೆ ವ್ಯಾನ್ನಲ್ಲಿ ಕರ್ನಾಟಕ ಮೋಟಾರ್ ಆಕ್ಟ್ 1988 ಮತ್ತೆ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯವಾಗಿ ಒಂದು ವಾಹನ ಚಾಲಕನಿಗೆ ಕನಿಷ್ಠ ಅವನು ಹೆವಿ ಬ್ಯಾಟ್ಸ್ ತಗೊಂಡ್ಮೇಲೆ 5 ವರ್ಷ ಅನುಭವ ಹೊಂದಿರಬೇಕು. ಅಂತ ವ್ಯಕ್ತಿ ಮಾತ್ರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಪ್ರತಿ ವ್ಯಾನಿನಲ್ಲಿ ಸಿಸಿಟಿವಿ ಇನ್ಸ್ಟಾಲೇಷನ್ ಇರಬೇಕು, ಜಿಪಿಎಸ್ ಇರಬೇಕು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಾಸನದ ವ್ಯವಸ್ಥೆ ಇರಬೇಕು. ಆಮೇಲೆ ಅಲ್ಲಿ ಒಬ್ಬರು ಆಯಾ ಇರಬೇಕು. ಬಟ್ ಈ ವ್ಯಾನ್ನಲ್ಲಿ ಆಯಾನೂ ಇಲ್ಲ, ಸಿಸಿಟಿವಿ. ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರ ಧನದ ಮಂಜೂರಾತಿ ಪತ್ರಗಳನ್ನು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್ಕೆ ಸುರೇಶ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ನೀಡುವ ವಿಷಯವನ್ನು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ಅದರ ಫಲವಾಗಿ ಪರಿಹಾರವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಯಕ್ಕೆ ಅರಣ್ಯ ಸಚಿವರು ಮತ್ತು ಅಧಿಕಾರಿಗಳು ಸಹಕಾರ ನೀಡಿ ಸ್ಪಂದಿಸಿರುವುದು ಶ್ಲಾಘನೀಯ ಎಂದರು. ಕಾಡಾನೆ ಹಾವಳಿಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ತ್ವರಿತವಾಗಿ ನೆರವು ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಕೇವಲ ಪರಿಹಾರ ಮಾತ್ರವಲ್ಲದೆ ಚಿಕಿತ್ಸಾ ವೆಚ್ಚವನ್ನ ಸಹ ಸರ್ಕಾರದ ವತಿಯಿಂದ ನೀಡಲಾಗಿದೆ. ಇದು ಸಂತ್ರಸ್ತ ಕುಟುಂಬಗಳಿಗೆ ದೊಡ್ಡ ಧೈರ್ಯ ನೀಡುವ ಕಾರ್ಯವಾಗಿದೆ ಎಂದು ಶಾಸಕ ಸುರೇಶ್ ಹೇಳಿದರು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದೇನೆ. ಆನೆಗಳ ವಾಸಸ್ಥಾನ ಮತ್ತು ಮಾನವ ಆನೆ ಸಂಘರ್ಷ ತಡೆಯುವ ಉದ್ದೇಶದಿಂದ ಆನೆಧಾಮ ನಿರ್ಮಾಣಕ್ಕೆ ಅಗತ್ಯವಿರುವ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು ಶೀಘ್ರದಲ್ಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಅಲ್ಲದೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾದದ್ದು. ಕಾಡಾನೆ ಸಮಸ್ಯೆ ಇದ್ರೂ ಜನರು ತಮ್ಮ ಜೀವನೋಪಾಯಕ್ಕಾಗಿ ಅರಣ್ಯ ಅಂಚಿನ ಪ್ರದೇಶಗಳಲ್ಲಿ ವಾಸಿಸುವ ಅನಿವಾರ್ಯತೆ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕು ಮತ್ತು ಅರಣ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕೆಂದು ಶಾಸಕ ಸುರೇಶ್ ಮನವಿ ಮಾಡಿದರು. ಈ ವೇಳೆ ಗಾಯಗೊಂಡವರಿಗೆ 5 ಲಕ್ಷ ಮತ್ತು ಸಣ್ಣಪುಟ್ಟ ಗಾಯಾಳುಗಳಿಗೆ 60,000ದಂತೆ ಪರಿಹಾರ ಮಂಜೂರಾತಿ ಪತ್ರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜಕುಮಾರ್, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೌರಿ ಸಂಜಯ್, ಅರಣ್ಯ ಇಲಾಖೆಯ ಸಿಸಿಎಫ್ ಏಡುಕುಂಡಲ, ಡಿಸಿಎಫ್ ಸೌರಭ್ ಕುಮಾರ್, ಎಸಿಎಫ್ ಮೋಹನ್, ಮಧುಸೂದನ್, ಆರ್ಎಫ್ಒ ಬಿಜೆ ಯತೀಶ್, ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷ ರೇಣುಕಾನಂದ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭಾರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂತ್ರಸ್ತ ಕುಟುಂಬಗಳು ಶಾಸಕರು ಹಾಗೂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಆರ್ಥಿಕ ನೆರವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಅರಣ್ಯದ ಅಧಿಕಾರಿಗಳಾದಂಥ ಸಿಸಿಎಫ್ ಅವರು, ಡಿಸಿಎಫ್ ಅವರು, ಎಸಿಎಫ್ ಅವರು
ಸಂಬಂಧಿಸಿದ ಎಲ್ಲ ಅಧಿಕಾರಿ ಮಿತ್ರರು ಇದಕ್ಕೆ ವಿಶೇಷವಾಗಿ ಮೃತಪಟ್ಟವರಿಗೆ ಮಾತ್ರ ಪರಿಹಾರ ಅಂತಕ್ಕಂಥದ್ದು ಫಸ್ಟಿನಿಂದ ಇದ್ದಿದ್ದು. ಇದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಬಹುಶಃ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ನಮ್ಮ ಸ್ಥಳೀಯರ ಒತ್ತಡ, ಏನು ಗಾಯಾಳುಗಳಿಗೆ ಪರ್ಮನೆಂಟ್ ಇಂಜರಿ ಆಗಿದೆ ಅವರಿಗೆ ದುಡ್ಡನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೆ ಪೂರಕ ಪ್ರತಿ ವರ್ಷದಂತೆ ಈ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಭಕ್ತಿ, ಸಂಭ್ರಮ ಮತ್ತು ಸೌಹಾರ್ದತೆಯಿಂದ ಆಚರಿಸಲಾಯಿತು. ಡಿಸೆಂಬರ್ 24ರ ಮಧ್ಯರಾತ್ರಿಯಿಂದಲೇ ನಗರದ ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ, ಬಲಿಪೂಜೆ ಹಾಗೂ ಭಜನೆ ಕಾರ್ಯಕ್ರಮ ಆರಂಭಗೊಂಡಿದ್ದು ಸಾವಿರಾರು ಭಕ್ತರು ಭಾಗವಹಿಸಿ ಏಸು ಕ್ರಿಸ್ತನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ರವರು ನಗರದ ವಿವಿಧ ಚರ್ಚ್ಗಳಿಗೆ ಭೇಟಿ ನೀಡಿ ಕ್ರಿಸ್ಮಸ್ ಆಚರಣೆಯಲ್ಲಿ ಪಾಲ್ಗೊಂಡು ಕ್ರೈಸ್ತ ಸಮುದಾಯದವರಿಗೆ ಹಬ್ಬದ ಶುಭಾಶಯ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇಂದು ಅತ್ಯಂತ ಪವಿತ್ರವಾದ ದಿನ. ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಮುಂಬರುವ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏಸು ಭಗವಂತನು ಎಲ್ಲರಿಗೂ ಒಳಿತನ್ನ ಮಾಡಲಿ, ಉತ್ತಮ ಮಳೆ ಮತ್ತು ಬೆಳೆಯನ್ನ ದೊರಕಿಸಲಿ ಎಂದು ಹಾರೈಸಿದರು. ತಾನು ಚಿಕ್ಕ ವಯಸ್ಸಿನಿಂದಲೇ ಕ್ರೈಸ್ತ ಸಮುದಾಯದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವುದರಿಂದ ಕ್ರಿಸ್ಮಸ್ ಹಬ್ಬವು ತನಗೆ ವಿಶೇಷ ನೆಮ್ಮದಿ ಮತ್ತು ಸಂತೋಷ ನೀಡುವ ದಿನವಾಗಿದೆ ಎಂದರು. ಫಾದರ್ಗಳ ಮಾರ್ಗದರ್ಶನದಲ್ಲಿ ಸಮಾಜದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಸಹಬಾಳ್ವೆ ಬೆಳೆಸೋ ಕಾರ್ಯ ಮಾಡಬೇಕಿದೆ ಎಂದು ತಿಳಿಸಿದರು. ನಗರದ ಸಂತ ಅಂತೋನಿಯವರ ದೇವಾಲಯದ ಫಾದರ್ ಪ್ಯಾಟ್ರಿಕ್ ಜೈರಾವ್ ಮಾತನಾಡಿ, ಕ್ರಿಸ್ಮಸ್ ಎಂದರೆ ಏಸು ಕ್ರಿಸ್ತನ ಜನನದ ಹಬ್ಬ. ಪ್ರತಿ ವರ್ಷ ಡಿಸೆಂಬರ್ 24ರ ಮಧ್ಯರಾತ್ರಿಯಿಂದಲೇ ಯಾವುದೇ ಮತಭೇದವಿಲ್ಲದೆ ಎಲ್ಲರೂ ಪ್ರೀತಿ ಮತ್ತು ಹರ್ಷದಿಂದ ಆಚರಿಸುವ ಹಬ್ಬವಾಗಿದೆ. ಹಲವು ದೇಶಗಳಲ್ಲಿ ಇದು ಸಾಂಸ್ಕೃತಿಕ ಹಬ್ಬವಾಗಿಯೂ ರೂಪುಗೊಂಡಿದೆ ಎಂದರು. ಹಾಸನದ ಸಂತ ಅಂತೋಣಿಯವರ ದೇವಾಲಯದಲ್ಲಿ ರಾತ್ರಿಯಿಂದಲೇ ಭಜನೆ ಗೀತೆಗಳು ಮತ್ತು ಆರಾಧನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸಾವಿರಾರು ಭಕ್ತರು ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ರಾತ್ರಿಯಲ್ಲಿ ಪ್ರಭು ಏಸುರವರ ಆರಾಧನೆ, ಬಲಿಪೂಜೆಗಳಿರುತ್ತವೆ. ಹಾಸನದ ಸಂತ ಅಂತೋಣಿಯವರ ದೇವಾಲಯದಲ್ಲಿ ರಾತ್ರಿಯಿಂದಲೇ ಭಜನೆ ಗೀತೆಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗಿ ಸಾವಿರಾರು ಜನರು ಇದರಲ್ಲಿ ಭಾಗವಹಿಸುತ್ತಾರೆ. ರೈತಾಪಿ ಬಂಧುಗಳಿಗೆ, ಕಾರ್ಮಿಕ ವರ್ಗದವರಿಗೆ ಹಾಗೂ ವಿಶೇಷವಾಗಿ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಒಳ್ಳೆಯ ಮಳೆ ಬೆಳೆ ನೀಡಲಿ. ಎಲ್ಲ ರೋಗ ರುಜಿನದ ಸೋಂಕು ಬಾರದಂತೆ ಎಲ್ಲ ಸಂಕಷ್ಟದಿಂದ ಸಂಪೂರ್ಣ ಬಿಡುಗಡೆಯನ್ನ ಕೊಡಲಿ. ಆ ಭಗವಂತನ ದೈವ ಪ್ರೀತಿ, ಸಮಾಧಾನದ ಸಂತೃಪ್ತಿಯ ಬದುಕು, ಪ್ರೀತಿಯ ಸಹಬಾಳ್ವೆ ಜೀವನ ಸಿಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕ್ರಿಸ್ಮಸ್ ಪ್ರಯುಕ್ತ ಚರ್ಚ್ಗಳಲ್ಲಿ ಸ್ಟಾರ್, ವಿದ್ಯುತ್ ದೀಪಗಳು ಮತ್ತು ಅಲಂಕಾರಿಕ ವಸ್ತುಗಳಿಂದ ಮನಮೋಹಕವಾಗಿ ಶೃಂಗರಿಸಲಾಗಿತ್ತು. ಚರ್ಚ್ ಆವರಣದಲ್ಲಿ ಏಸುಕ್ರಿಸ್ತನ ಜನನದ ಕಥೆಯನ್ನು ಬಿಂಬಿಸುವ ಚಿತ್ರಣ, ಗೊಂಬೆಗಳ ಮೂಲಕ ಏಸುವಿನ ಬಾಲ್ಯ ಜೀವನ ಮತ್ತು ಉದ್ದೇಶಗಳನ್ನು ಪ್ರದರ್ಶಿಸಲಾಗಿತ್ತು. ಕಾರ್ಯಕ್ರಮಕ್ಕಾಗಮಿಸಿದ ಭಕ್ತರಿಗೆ ಸಿಹಿ ಹಂಚುವ ಮೂಲಕ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. HCN ನ್ಯೂಸ್ ಹಾಸನ್. ಆತ್ಮೀಯರೇ, ಸಮಸ್ತ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಭಗವಾನ್ ಯೇಸು ಕ್ರಿಸ್ತ ದೀನ ಮಾನವನಾಗಿ ಧರೆಗಿಳಿದು ಬಂದಂತಹ ಅಪರಿಶುದ್ಧವಾದ ಮಹೋತ್ಸವ. ಕ್ರಿಸ್ಮಸ್ ಹಬ್ಬ ಶಾಂತಿ, ಸಂತೋಷ, ಸಮಾಧಾನ, ಪ್ರೀತಿ, ನೆಮ್ಮದಿಯ ಹಬ್ಬ. ನೊಂದು ಬೆಂದಂತಹ ಶೋಷಿತ ಜನಾಂಗದವರಿಗೆ ಎಲ್ಲರಿಗೂ ಕ್ರಿಸ್ತ ಜಯಂತಿ ಆರ್ಥಿಕ ಶುಭಾಶಯಗಳು. ಜಗತ್ತಿಗೆ ಶಾಂತಿ ಸಂದೇಶ ಸಾರಿದಂಥ ಯೇಸು ಕ್ರಿಸ್ತ ಹುಟ್ಟಿದ ದಿನ ಈ ದಿನ. ಇಡೀ ವಿಶ್ವವೇ ಕೊಂಡಾಡುವಂಥ ದಿನ ಇದು. ಹಾಗೆ ಏನು ಕ್ರಿಸ್ತ ಹುಟ್ಟಿದಾಗ ಏನು ಶಾಂತಿ ಸಂದೇಶವನ್ನು ಸಾರೋಗಿದ್ದಾರೆ, ಅದೇ ರೀತಿ ಸರ್ವ ಕ್ರೈಸ್ತ ಬಾಂಧವರು ಹಾಗೂ ಬೇರೆ ಎಲ್ಲ ನಮ್ಮ ಜನಾಂಗಗಳು ಇಂದು ಡಿಸೆಂಬರ್ 25 ಕ್ರಿಸ್ತ ಜಯಂತಿಯ ಎಲ್ಲರಿಗೂ ಉಪ ಸಂದೇಶವನ್ನು ತಿಳಿಸೋಕೆ ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀವಿ. ಕ್ರಿಸ್ತರು ಸಾರಿದಂಥ ಶಾಂತಿ ಸಮಾಧಾನ ಒಂದು ಮಾರ್ಗದಲ್ಲಿ ಲೋಕ ಎಲ್ಲರೂ ನಡೀಬೇಕಂತೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಎಲ್ಲರಿಗೂ ಜಗತ್ತಿನಾದ್ಯಂತ ಇಂದು ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಜಗತ್ತಿಗೆ ಪ್ರೀತಿ ಹಾಗೂ ಶಾಂತಿಯನ್ನು ಸಾರಿದ ಯೇಸು ಕ್ರಿಸ್ತರ ಹುಟ್ಟಿದ ದಿನ ಇವತ್ತು. ಈ ದಿನ ಎಲ್ಲ ಜನತೆಗೂ ಪ್ರೀತಿ, ಶಾಂತಿ, ಸರ್ವ ಜನಾಂಗವು ಪ್ರೀತಿ ಶಾಂತಿ ಎಂದು ಬದುಕಲಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಎಲ್ಲರೂ ಹೀಗೆ ಶಾಂತಿಯಿಂದ, ಪ್ರೀತಿಯಿಂದ ಎಲ್ಲರೂ ಚೆನ್ನಾಗಿ ಮುಂದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರತದ ಮಾಜಿ ಪ್ರಧಾನಿ, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ವರ್ಷದ ಜನ್ಮದಿನಾಚರಣೆಯನ್ನು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರದಂದು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಆಚರಿಸಿದರು.
ಇದೇ ವೇಳೆ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದ ಬಿಜೆಪಿ ಪಕ್ಷದ ಹಿರಿಯರು ರಮೇಶ್ ಮತ್ತು ಪ್ರೇಮ್ಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ವರ್ಷದ ಜನ್ಮದಿನವನ್ನ ಅಟಲ್ ಜನ್ಮ ಶತಾಬ್ದಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ವಾಜಪೇಯಿ ಅವರು 1925ರಲ್ಲಿ ಜನ್ಮ ತಾಳಿದ್ದು, ಅವರು ಶಿಕ್ಷಣ ಪಡೆದು ಜನಸಂಘದ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಜನಸಂಘದ ಮೂಲಕ ಪಕ್ಷವನ್ನ ಕಟ್ಟಿ ರಾಜಕೀಯದಲ್ಲಿ ಅವರೇ ಕ್ರಾಂತಿಯನ್ನ ಮೂಡಿಸಿದ್ರು. ಪ್ರಧಾನಿಯಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದ್ರು. ಪಕ್ಷಕ್ಕಿಂತ ದೇಶ ಮುಖ್ಯ, ವ್ಯಕ್ತಿಗಿಂತ ಪಕ್ಷ ಮುಖ್ಯ ಎಂದು ಹೇಳಿಕೊಟ್ಟವರು. ಯಾವುದೇ ಸ್ವಾರ್ಥವಿಲ್ಲದೆ ಪಕ್ಷಾತೀತವಾಗಿ ಇದ್ದವರು. ಅಜಾತ ಶತ್ರು, ಹಲವಾರು ಕವನ ಕೂಡ ಬರೆದಿದ್ದಾರೆ. ಅವರ ಆದರ್ಶವನ್ನ ನಾವು ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದ್ರು. ವಿಕಸನ ಭಾರತ ಅಂದು ಬಂದಿರೋದನ್ನ ಇಂದು ಮೋದಿಯವರು ನಡೆಸಿಕೊಂಡು ಬರ್ತಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಕಾರ್ಯಕರ್ತರಿಗೆ ಜಾಗೃತಿ ಮೂಡಿಸಬೇಕು ಎಂದರು. ಉತ್ತಮ ಆಡಳಿತ ದಿನ ಎಂದು ಕರೆಯಲ್ಪಡುವ ಈ ದಿನವು ಅವರ ನಾಯಕತ್ವ ಮತ್ತು ಅವರು ದೇಶದ ಮೇಲೆ ಬೀರಿದ ಧನಾತ್ಮಕ ಪ್ರಭಾವವನ್ನು ಆಚರಿಸುತ್ತದೆ. ವಾಜಪೇಯಿ ಅವರು 3 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಮತ್ತು ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವಾಜಪೇಯಿ ಜೊತೆ ನಡೆದ ಹಾಗೂ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ ಬಿಜೆಪಿ ಪಕ್ಷದ ಹಿರಿಯರು ಆಲೂರು ರಮೇಶ್ ಮತ್ತು ಪ್ರೇಮ್ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು. ಈ ವೇಳೆ ಬಿಜೆಪಿ ಮುಖಂಡರಾದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್, ಉಪಾಧ್ಯಕ್ಷ ಶೋಭನ್ ಬಾಬು, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಕುಮಾರ್, ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಚನ್ನಕೇಶ್ವ, ಎಚ್ಎನ್ ನಾಗೇಶ್, ವೇದಾವತಿ, ಸುಮಾ, ದಯಾನಂದ್, ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಟಲ್ ಬಿಹಾರಿ ವಾಜಪೇಯಿ ಅವರು 1924ರಂದು ಡಿಸೆಂಬರ್ 25ರಂದು ಗ್ವಾಲಿಯರ್ ಅಂದರೆ ಮಧ್ಯಪ್ರದೇಶದಲ್ಲಿ ಜನ್ಮ ಆಗ್ತಾರೆ. ತದನಂತರ ಅವರ ವಿದ್ಯಾಭ್ಯಾಸವನ್ನು ಮಾಡಿ ತದನಂತರ ರಾಜಕೀಯಕ್ಕೆ ಜನಸಂಘಕ್ಕೆ ಅವರು ಪದಾರ್ಪಣೆ ಆಗ್ತಾರೆ. ಜನಸಂಘದಿಂದ ಅವರು ಪಕ್ಷವನ್ನು ಕಟ್ಟಿ ರಾಜಕೀಯ ಕ್ಷೇತ್ರದಲ್ಲಿ ಅವರೇ ಆದ ಒಂದು ಕ್ರಾಂತಿಯನ್ನು ಮೂಡಿಸ್ಕೊಂಡು ಬಂದಂಥ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. 1977ರಲ್ಲಿ ಅಂದಿನ ಸರ್ಕಾರ ಇದ್ದಾಗ ಆ ಸರ್ಕಾರದಲ್ಲಿ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಮಿನಿಸ್ಟರ್ ಆಗಿದ್ದರು. ಆಗ ಅಂದಿನ ದಿನಗಳಲ್ಲಿ UN ಭಾಷಣದಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದಂಥ ಮೊದಲ ವ್ಯಕ್ತಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ತದನಂತರ 1996ರಲ್ಲಿ 13 ದಿನದ ಪ್ರಧಾನಮಂತ್ರಿಯಾಗಿ ಮೂಡಿಬರ್ತಾರೆ. ಆ ದಿನದಲ್ಲಿ ತಾವೆಲ್ಲ ನೋಡ್ಬೋದು, ರಾಜಕೀಯ ಅಂದಾಗ ಕುದುರೆ ವ್ಯಾಪಾರ ಇದ್ದೇ ಇರುತ್ತೆ. ಆದರೆ ನಾನು ಯಾವುದೇ ಕುದುರೆ ವ್ಯಾಪಾರಕ್ಕೆ ಹೋಗೋದಿಲ್ಲ, ನನ್ನ ಶಕ್ತಿಯಿಂದ ನಾನು ಪಕ್ಷ ಕಟ್ತೇನೆ ಅಂತೇಳಿ ಒಂದು ದೃಢ ನಿರ್ಧಾರ ತಗೊಂಡು ಅವತ್ತು ತನ್ನ ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಟ್ಟು ಅದೇ ರೀತಿ ಮತ್ತೆ 97-98ರಲ್ಲಿ ಪ್ರಧಾನಮಂತ್ರಿಯಾಗಿ 99ರಿಂದ 2004ರವರೆಗೆ ಅವಧಿಯಲ್ಲಿ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬಂಧುಗಳೇ, ಅಂದಿನ ದಿನಮಾನಸದಲ್ಲಿ ಜನಸಂಘದ ಕಾಲದಿಂದಲೂ ಸಂಘದ ಸ್ವಯಂ ಸೇವಕರಾಗಿ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಕೋರಿಕೆ ಮೇಲೆ ದೇಶದಲ್ಲಿ ಸ್ವತಂತ್ರ ಭಾರತದ ನಂತರ ಏನು ಕಾಂಗ್ರೆಸ್ಸಿನ ದೇಶ ವಿರೋಧಿ ಮತ್ತು ಹಿಂದೂ ವಿರೋಧಿ ಆಡಳಿತವನ್ನು ವಿರೋಧಿಸಿ ಇದೆಲ್ಲಕ್ಕೂ ನಾವು ಒಂದು ರಾಜಕೀಯವಾಗಿ ಹೋರಾಟ ಮಾಡಬೇಕು. ಈ ವಿಷಯಗಳ ಪರವಾಗಿ ದೇಶದಲ್ಲಿ ಬೇಲೂರು ಜೆಪಿ ನಗರದ ಸಂತ ಮೈಕಲ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಚರ್ಚ್ ಆವರಣವನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು, ನಕ್ಷತ್ರಗಳು ಮತ್ತು ಹೂವಿನ ಅಲಂಕಾರಗಳಿಂದ ಸಿಂಗರಿಸಲಾಗಿದ್ದು ಭಕ್ತರ ಮನಸ್ಸಿಗೆ ಹಬ್ಬದ ಸಂಭ್ರಮ ತುಂಬುವಂತಿತ್ತು. ವಿಶೇಷ ಪ್ರಾರ್ಥನಾ ಸಭೆಯಲ್ಲಿ ಮಾತನಾಡಿದ ಫಾದರ್ ಪ್ರಸನ್ನಕುಮಾರ್ ಅವರು, ಯೇಸುಕ್ರಿಸ್ತರ ಜನನವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದೆ ಎಂದರು. ಶಾಂತಿ, ಪ್ರೀತಿ, ಸಹೋದರತ್ವ, ತ್ಯಾಗ ಮತ್ತು ಕ್ಷಮೆ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಭಕ್ತರಿಗೆ ಕರೆ ನೀಡಿದರು. ಇಂದಿನ ಸಮಾಜದಲ್ಲಿ ಹೆಚ್ಚುತ್ತಿರುವ ದ್ವೇಷ, ಅಸಹಿಷ್ಣುತೆ ಮತ್ತು ಅಸಮಾನತೆಯನ್ನ ತೊಡೆದುಹಾಕಲು ಕ್ರಿಸ್ಮಸ್ ಸಂದೇಶ ಅತ್ಯಂತ ಅಗತ್ಯವಾಗಿದೆ ಎಂದರು. ನಂತರ ಮಾತನಾಡಿದ ವೃತ್ತ ನಿರೀಕ್ಷಕ ರೇವಣ್ಣ ಅವರು, ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವ ಮಹತ್ವದ ಸಂದರ್ಭಗಳಾಗಿವೆ ಎಂದರು. ಎಲ್ಲಾ ಧರ್ಮಗಳು ಶಾಂತಿ ಮತ್ತು ಮಾನವೀಯತೆಯನ್ನು ಸಾರುತ್ತವೆ. ಕಾನೂನು ಪಾಲನೆ, ಪರಸ್ಪರ ಗೌರವ ಮತ್ತು ಸಹಕಾರದಿಂದ ಸಮಾಜವನ್ನು ಸುಂದರವಾಗಿ ಕಟ್ಟಬಹುದೆಂದು ತಿಳಿಸಿದರು. ಹಬ್ಬದ ಸಮಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದ ವೇಳೆ ಏಸು ಶಿಶುವಿನ ಜನನದ ಕುರಿತು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಕ್ತರು ಮೊಂಬತ್ತಿ ಬೆಳಗಿಸಿ ದೇವರ ಆಶೀರ್ವಾದ ಕೋರಿದ್ರು. ಮಕ್ಕಳಿಂದ ಹಾಗೂ ಯುವ ಜನರಿಂದ ಕ್ರಿಸ್ಮಸ್ ಗೀತೆಗಳ ಗಾಯನ ನಡೆಯಿತು. ಚರ್ಚ್ನಲ್ಲಿ ಭಕ್ತಿಭಾವ ಮತ್ತು ಶಾಂತಿಯುತ ವಾತಾವರಣ ಆವರಿಸಿತ್ತು. ಪ್ರಾರ್ಥನಾ ಕಾರ್ಯಕ್ರಮದ ಬಳಿಕ ಭಕ್ತರು ಪರಸ್ಪರ ಕ್ರಿಸ್ಮಸ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು.
ವಿವಿಧ ಸಮುದಾಯಗಳ ಜನರು ಭಾಗವಹಿಸಿದರು. ಕ್ರಿಸ್ಮಸ್ ಹಬ್ಬದ ಸೌಹಾರ್ದತೆಯ ಸಂದೇಶ ಎಲ್ಲರ ಮನಗಳಲ್ಲಿ ಮೂಡಿತು. ಕಾರ್ಯಕ್ರಮವು ಶಾಂತಿ, ಭಕ್ತಿಪೂರ್ಣ ಮತ್ತು ಸಂಭ್ರಮದೊಂದಿಗೆ ಯಶಸ್ವಿಯಾಗಿ ನಡೆಯಿತು. HCN ನ್ಯೂಸ್, ಬೇಲೂರು. ದೇಶದಲ್ಲಿ ಕ್ರಿಸ್ಮಸ್ ಬಂತು, ಜಗತ್ತಿಗೆಲ್ಲ ಶಾಂತಿ ಸಮಾಧಾನವನ್ನ ತಂದಿತು. ಎಲ್ಲರೂ ಅಣ್ಣ ತಮ್ಮ, ಎಲ್ಲರೂ ಅಕ್ಕ ತಂಗಿ. ದೇವರೇ ನಮಗೆ ಅವರು ಆಧಾರ, ಸರ್ವರನ್ನು ಆತನು ಹರಸುವ ಸರದಾರ ಎಂಬುದಾಗಿ ಕೊಂಡಾಡುವಂತಹ ದಿನವೇ ಕ್ರಿಸ್ಮಸ್ ಹಬ್ಬ, ಕ್ರಿಸ್ತ ಜಯಂತಿ. ಹೀಗಿರುವಾಗ ಈ ಹಬ್ಬದ ದಿವಸ ನಾವೆಲ್ಲರೂ ಒಟ್ಟಾಗಿ ಸೇರಿ 2025ನೇ ಸಾಲಿನ ಈ ದಿನ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲ ಕ್ರಿಸ್ಮಸ್ ಬಾಂಧು ಮಿತ್ರರು ಆಚರಿಸ್ತಿದ್ದು, ಎಲ್ಲರೂ ಶಾಂತಿದೂತರಾಗಿರೋದರಿಂದ ಶಾಂತಿಯಿಂದ ಎಲ್ಲರೂ ಕೂಡ ಸಮೃದ್ಧಿಯನ್ನು ಕೊಡಲಿ, ಆರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ಮತ್ತು ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತೀನಿ. ಹಾಗೆ ನಾವು ಫಾದರ್ ಹೊಯ್ಸಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮಕ್ಕೆ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಹಿಂದಿನ ದಿನಗಳಲ್ಲಿ ವಸ್ತು ಪ್ರದರ್ಶನಗಳು ತುಂಬಾ ಚೆನ್ನಾಗಿ ನಡೆಯುತ್ತಿದ್ದವು. ಆಗಿನ ನಾವುಗಳು ಹೋಗುತ್ತಿದ್ದವು. ದನಗಳ ಜಾತ್ರೆ ಎಲ್ಲಾ ಸುತ್ತಾಡಿಕೊಂಡು ಬರುತ್ತಿದ್ದೆವು. ನಮ್ಮ ಹೊಯ್ಸಳ ಎಕ್ಸಿಬಿಷನ್ ಅಂದ್ರೆ ಎಲ್ಲಾ ರೀತಿಯಲ್ಲೂ ಉತ್ತಮವಾಗಿದ್ದು, ಈ ವಸ್ತು ಪ್ರದರ್ಶನಕ್ಕೆ ಯಾರು ಬೇಕಾದರೂ ಕಾರ್ಯಕ್ರಮಗಳನ್ನ ಕೊಡುವಂತಹವರು ಸ್ವಯಂ ಪ್ರೇರಿತವಾಗಿ ಬಂದು ವೇದಿಕೆಯನ್ನು ಉಪಯೋಗಿಸಿಕೊಳ್ಳಬಹುದು. ಆಯೋಜಕ ಶಾಂತೀಶ್ ಮಾತನಾಡಿ, ಭಾನುವಾರದ ತನಕ ಈ ವಸ್ತು ಪ್ರದರ್ಶನವಿರುತ್ತದೆ. 100 ಲಕ್ಕಿ ಡಿಪ್ ಇಟ್ಟಿದ್ದೇವೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಟೋಕನ್ ಕೊಡಲಾಗುವುದು. ಅದನ್ನ ಲಕ್ಕಿ ಡಿಪ್ ಒಳಗೆ ಹಾಕಲಾಗುತ್ತದೆ. ಅದನ್ನ ಕೊನೆ ದಿನ ಭಾನುವಾರ ಸಂಜೆ ಯಾರಿಗೆ ಲಕ್ಕಿ ಡಿಪ್ ಬರುತ್ತದೆಯೋ ಅವರಿಗೆ ಬಹುಮಾನ ಸಹ ಇರುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಿಗದೇ ಇರುವಂತಹ ವಸ್ತುಗಳು ಈ ವಸ್ತು ಪ್ರದರ್ಶನದಲ್ಲಿ ಸಿಗುತ್ತವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ವಸ್ತು ಪ್ರದರ್ಶನವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಶಾಂತೀಶ್ ಅವರು ತಿಳಿಸಿದ್ದಾರೆ. ರಾಜೀವ್ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕೂಡ ಇರುತ್ತದೆ ಮತ್ತು ಪಂಚಗವ್ಯ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ಳಿ ಎಂದು ಡಾಕ್ಟರ್ ಲಕ್ಷ್ಮಿ ತಿಳಿಸಿದರು. HCN ನ್ಯೂಸ್, ಹಾಸನ್. ತುಂಬಾ ವಸ್ತು ಪ್ರದರ್ಶನಗಳು ಆಗೋದು. ನಮ್ಮ ಹಾಸನದ ವಸ್ತು ಪ್ರದರ್ಶನ ಇರ್ಬೋದು. ಈ ವಸ್ತು ಪ್ರದರ್ಶನ ಪ್ರತಿ ವರ್ಷನೂ ಸಹ ನಡೀತಾ ಇತ್ತು ಹಿಂದಿನ ಇದರಲ್ಲಿ. ಈಗೆಲ್ಲ ವಸ್ತು ಪ್ರದರ್ಶನಗಳು ತುಂಬಾ ಕಡಿಮೆ ಆಗೋಗಿದೆ. ಈಗ ಏನಾಗಿದೆ, ಈ ಒಂದು ಮನೆಯಲ್ಲಿ ಟಿವಿ ನೋಡ್ತಾ ಇರ್ತಾರೆ, ಇಲ್ಲಾಂದರೆ ಒಂದು ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ. ಒಂದು ಮನೇಲಿ 4 ಜನ ಇದ್ದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಮೊಬೈಲ್ನ ಆಪ್ರೇಟ್ ಮಾಡ್ತಾ ಇರ್ತಾರೆ. ಈ ಥರ ಒಂದು ಎಂಜಾಯ್ಮೆಂಟು ಹಿಂದೆ, ಈಗ ಒಂದು 10 ವರ್ಷ 20 ವರ್ಷದ ಹಿಂದೆ ಎಲ್ಲ ಯಾವ ಥರ ಇತ್ತು ಅಂತ ಅಂದರೆ, ಮನೆಯಿಂದ ಹೊರಗಡೆ ಬಂದು ಜನರು ಒಂದು ಮನೋರಂಜನೆ ಮಾಡೋ ವಿಶೇಷಣಗಳ ಬಗ್ಗೆ ಆಗಲೇ ಸಮಿತಿ ಅಧ್ಯಕ್ಷರು ಸಂಕ್ಷಿಪ್ತವಾಗಿ ಎಲ್ಲ ವಿವರಣೆಗಳನ್ನ ಕೊಟ್ಟಿದ್ದಾರೆ. ನಾವನ್ಸೋದೇನು ಅಂದರೆ, ದಯಮಾಡಿ ಸಮಸ್ತ ಹಾಸನ ಜಿಲ್ಲೆ ಮತ್ತು ಎಲ್ಲ ಸುತ್ತಮುತ್ತಲಿನ ಎಲ್ಲ ಸಮಸ್ತ ಪ್ರಜೆಗಳು ಈ ವಸ್ತು ಪ್ರದರ್ಶನ ಉಪಯೋಗನ ಪಡಿಸ್ಕೊಂಡು ಮಾಡಿದಂಥ ಸಂಘ ಸಂಸ್ಥೆಯವರಿಗೆ ಮತ್ತು ಈ ಸ್ಟಾಲ್ನಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ತಪಾಸಣೆ ಏರ್ಪಾಟಾಗಿದೆ. ಮತ್ತು ನಮ್ಮ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಸೌಲಭ್ಯಗಳನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಆ್ಯಂಡ್ ಪಂಚಕರ್ಮ ಥೆರಪಿ ಆಗಿರಬಹುದು, ನಾನಾ ಸೌಲಭ್ಯಗಳು ಅವೈಲೇಬಲ್ ಇದೆ. ಸದ್ಯಕ್ಕೆ ಉಚಿತವಾಗಿ BP ಮತ್ತು ಶುಗರ್ ಆ್ಯಂಡ್ ಉಚಿತ ಹೆಲ್ತ್ ಚೆಕಪ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಮೆಡಿಕೇಶನ್ಸ್ ಕೂಡ ಇದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನ್ಯಾಯಾಧೀಶೆ ದಾಕ್ಷಾಯಿಣಿ ಜಿಕೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಶಾಲಾ ವಾಹನ ಚಾಲಕನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಮಗುವಿಗೆ ಜನ್ಮ ನೀಡಿರುವ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ಭೇಟಿ ಮಾಡಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಘಟನೆ ಕುರಿತು ಮಾಹಿತಿಯನ್ನ ಪಡೆದು ಸಾಂತ್ವನ ಹೇಳಿದರು. ನಂತರ ಮಾತನಾಡಿದ ಅವರು, ಇದೊಂದು ಹೇಯ ಕೃತ್ಯವಾಗಿದ್ದು ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಇಂತಹ ಘಟನೆಯಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಮಾನಸಿಕವಾಗಿ ಧೈರ್ಯ ತುಂಬುವ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ಮತ್ತು ವ್ಯತಿರಿಕ್ತ ಪರಿಣಾಮಗಳು ಜರುಗದಂತೆ ಮುಂಜಾಗ್ರತೆ ಕ್ರಮ ವಹಿಸುವಂತೆ ತಿಳಿಸಿದರು. ಅಲ್ಲದೆ ವಿದ್ಯಾರ್ಥಿನಿಯ ಶಿಕ್ಷಣವು ಕುಂಠಿತಗೊಳ್ಳದಂತೆ ಸಂಬಂಧಪಟ್ಟ ಮಕ್ಕಳ ಸಮಗ್ರ ರಕ್ಷಣಾ ಘಟಕ, ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಶಿಕ್ಷಣ ಇಲಾಖೆ ಅಗತ್ಯ ಕ್ರಮ ವಹಿಸಬೇಕು ಎಂದರು. ದಿನನಿತ್ಯ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಪೋಕ್ಸೋ ಕಾಯ್ದೆ, ಮಕ್ಕಳ ಹಕ್ಕುಗಳ ಕುರಿತು ವ್ಯಾಪಕ ಅರಿವು ಕಾರ್ಯಕ್ರಮವನ್ನ ಮಾಡುತ್ತಿದ್ದರೂ ಇಂತಹ ಘಟನೆಗಳು ಆಗಾಗ್ಗೆ ಮರುಕಳಿಸುತ್ತಿರುತ್ತದೆ. ಅದರಿಂದ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನು ರಕ್ಷಿಸುವ ಹೊಣೆಗಾರಿಕೆ ಶಾಲೆಯ ಮುಖ್ಯಸ್ಥರು, ಪೋಷಕರು ಮತ್ತು ಸಮಾಜದ ಮೇಲಿದೆ. ಇಂತಹ ಘಟನೆ ಜರುಗದಂತೆ ಎಚ್ಚರಿಕೆ ವಹಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದರು. ಕಾನೂನಿನ ಮೂಲಕ ಘಟನೆಯ ಸತ್ಯಾಸತ್ಯತೆಯನ್ನ ಕುರಿತು ಪೊಲೀಸರು ಕ್ರಮ ವಹಿಸಿ ತಪ್ಪಿತಸ್ಥರ ವಿರುದ್ಧ ವರದಿಯನ್ನ ನ್ಯಾಯಾಲಯಕ್ಕೆ ಶೀಘ್ರವಾಗಿ ಒಪ್ಪಿಸುವಂತೆ ಸೂಚಿಸಿದರು.
ನೊಂದ ಅಪ್ರಾಪ್ತ ಬಾಲಕಿಗೆ ಕಾನೂನು ಸೇವೆಗಳ ಪ್ರಾಧಿಕಾರವು ಕಾನೂನಿನ ನೆರವನ್ನ ನೀಡಲಿದ್ದು, ಈ ಬಗ್ಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವನ್ನ ಸಂಪರ್ಕಿಸುವಂತೆ ನೊಂದ ಬಾಲಕಿಯ ಪೋಷಕರಿಗೆ ತಿಳಿಸಿದರು. ಈ ಮೂಲಕ ನ್ಯಾಯಾಧೀಶರ ಭೇಟಿ ಸಮಯದಲ್ಲಿ ಒನ್ ಸ್ಟಾಪ್ ಸಖಿ ಸೆಂಟರ್ನ ಸಿಬ್ಬಂದಿಗಳು, ಸಮಾಲೋಚಕರು, ವಕೀಲರಾದ ಬಿಂದೇಶ್ವರಿ ಕೆಆರ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾ ನಾಗಪ್ಪ ಜಿಎಸ್, ನಿವಾಸಿ ವೈದ್ಯಾಧಿಕಾರಿ ಡಾ ಜ್ಯೋತಿ ಆರ್ಎಸ್ ಹಾಗೂ ಮಕ್ಕಳ ಸಮಗ್ರ ರಕ್ಷಣಾ ಘಟಕದ ಸಿಬ್ಬಂದಿಗಳಾದ ಕಾಂತರಾಜ್ ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಬೇಲೂರಿನ ರೋಟರಿ ಕ್ಲಬ್ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಾರ್ವಜನಿಕವಾಗಿ ಹಲವು ಉತ್ತಮ ಸೇವಾ ಕಾರ್ಯಗಳನ್ನು ಕೈಗೊಂಡಿರುವುದರಿಂದ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದು ಶ್ಲಾಘನೀಯವಾಗಿದೆ ಎಂದು ರೋಟರಿ ಜಿಲ್ಲಾ ರಾಜ್ಯಪಾಲ ಕೆಪಾಲಾಕ್ಷ ಹೇಳಿದರು. ಬೇಲೂರು ಪಟ್ಟಣದ ರೋಟರಿ ಕ್ಲಬ್ ಸಭಾಂಗಣದಲ್ಲಿ ಬುಧವಾರ ಸಂಜೆ ಆಯೋಜಿಸಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರೋಟರಿ ಕ್ಲಬ್ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಹೆಸರು ಗಳಿಸಿಕೊಂಡಿದ್ದು, ಅದೇ ರೀತಿಯಾಗಿ ಬೇಲೂರಿನ ರೋಟರಿ ಕ್ಲಬ್ ಕೂಡ ತನ್ನದೇ ಆದ ಗುರುತನ್ನು ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದರು. ಇತ್ತೀಚಿನ ದಿನಗಳಲ್ಲಿ ಕ್ಲಬ್ ಸಾರ್ವಜನಿಕ ಸೇವಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದು, ತಾಲೂಕು ದಂಡಾಧಿಕಾರಿ ಕಚೇರಿಗೆ ಬರುವ ನಾಗರಿಕರ ಅನುಕೂಲಕ್ಕಾಗಿ 3 ಬೆಂಚ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ. ಅಲ್ಲದೆ ಅಪಘಾತಗಳನ್ನು ತಡೆಗಟ್ಟುವ ಮತ್ತು ವಿದ್ಯಾರ್ಥಿಗಳಲ್ಲಿ ಸಂಚಾರ ನಿಯಮಗಳನ್ನು ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಮೂಡಿಗೆರೆ ರಸ್ತೆಯಲ್ಲಿ 3 ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ವಿವರಿಸಿದರು. ಸಮಾಜದ ಹಿತಕ್ಕಾಗಿ ಹಾಗೂ ರೋಟರಿ ಕ್ಲಬ್ ಚಟುವಟಿಕೆಗಳಿಗೆ ಸ್ವಂತ ಕಟ್ಟಡದ ಅಗತ್ಯವಿದೆ ಎಂದು ನಿರ್ಧರಿಸಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿರುವುದು ಮತ್ತೊಮ್ಮೆ ಹೆಮ್ಮೆಯ ವಿಚಾರವಾಗಿದೆ. ಕೆಲವೇ ತಿಂಗಳಲ್ಲಿ ಕಟ್ಟಡ ಪೂರ್ಣಗೊಳಿಸಿ ಉದ್ಘಾಟಿಸುವ ಚಿಂತನೆ ಹೊಂದಿರುವುದಕ್ಕೆ ಕ್ಲಬ್ನ ಎಲ್ಲಾ ಸದಸ್ಯರು ತನುಮನ ಧನದಿಂದ ಸಹಕರಿಸುತ್ತಿರುವುದು ಶ್ಲಾಘನೀಯ ಎಂದರು. ಜೊತೆಗೆ ಇನ್ನಷ್ಟು ಸದಸ್ಯರನ್ನ ಕ್ಲಬ್ಗೆ ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವರ್ಷ ಜಿಲ್ಲಾ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ, ಶಿಕ್ಷಣ, ಕ್ಯಾನ್ಸರ್ ರೋಗ ತಡೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ 4 ಪ್ರಮುಖ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಲಾಗಿದೆ. ಜೊತೆಗೆ ಪೋಲಿಯೋ ನಿರ್ಮೂಲನೆಗಾಗಿ ಡ್ರಾಪ್ಸ್ ಹಾಕುವ ಕಾರ್ಯಕ್ಕೂ ಆದ್ಯತೆ ನೀಡಲಾಗಿದೆ. ದೇಶದ ಎಲ್ಲ ಮಕ್ಕಳ ಆರೋಗ್ಯ ರಕ್ಷಣೆಗೆ ರೋಟರಿ ಬದ್ಧವಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಅಧ್ಯಕ್ಷ ಬಿಎಂ ರಂಗನಾಥ್ ಮಾತನಾಡಿ, ರೋಟರಿ ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಕಾರದೊಂದಿಗೆ ಉತ್ತಮ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ ಸ್ವಂತ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ಶೀಘ್ರದಲ್ಲೇ ಉದ್ಘಾಟನೆ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ರೋಟರಿ ಜಿಲ್ಲಾ ಸಹಾಯಕ ಕಾರ್ಯಪಾಲ ಸಿಎಸ್ ಮಹೇಶ್, ಝೋನಲ್ ಲೆಫ್ಟಿನೆಂಟ್ ಆದರ್ಶ್, ಕಾರ್ಯದರ್ಶಿ ರಮೇಶ್, ಸಂಸ್ಥೆಯ ವೈಡಿ ಲೋಕೇಶ್, ಗಣೇಶ್, ಬಿಬಿ ಶಿವರಾಜ್, ಮುರಳಿ, ಬಿಎಲ್ ರಾಜೇಗೌಡ, ವಿನೋದ್, ಜಯದೇವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCI ನ್ಯೂಸ್ ಬೇಲೂರು. ಯಶಸ್ವಿಯಾಗಿ ಇನ್ನೇನು ಮುಖ್ಯ ಹಂತದಲ್ಲಿ ಇರ್ತಕ್ಕಂಥ ಕಟ್ಟಡಗಳನ್ನು ನಮಗೆ ತೋರಿಸಿದ್ರು. ಯುವಸೇನೆ ಅಧ್ಯಕ್ಷರು ಪಣ ತೊಟ್ಟಿದ್ದಾರೆ. ಅವರ ಅವಧಿಯಲ್ಲೇ ಕ್ಲಬ್ಗೆ ಪ್ರವೇಶವನ್ನು ಮಾಡಲಿಕ್ಕೆ ಅವರು ಮಾಡಿದ್ದಾರೆ. ನಿಮ್ಮ ಆಸೆಗಳು ಬೇಗ ಈಡೇರಲಿ, ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತಾ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹೊಯ್ಸಳರ ಅಸ್ಮಿತೆ ಉಳಿಯಬೇಕು ಹಾಗೂ ಎನ್ಆರ್ ವೃತ್ತದಲ್ಲಿ ಬೃಹತ್ ಹೊಯ್ಸಳರ ಲಾಂಛನವನ್ನು ಅನಾವರಣಗೊಳಿಸಬೇಕೆಂದು ಹಾಸನಾಂಬೆ ಜಾತ್ರಾ ಹಿತ ರಕ್ಷಣಾ ಸಮಿತಿ ಅಧ್ಯಕ್ಷ ಡಾ ಎನ್ ರಮೇಶ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ನಗರದ ಹೃದಯ ಭಾಗವಾಗಿರುವ ಎನ್ಆರ್ ವೃತ್ತದಲ್ಲಿ ಮೈಸೂರು ಮಹಾರಾಜರಾದ ದಿವಂಗತ ನರಸಿಂಹರಾಜ ಒಡೆಯರ್ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸುವುದಕ್ಕೆ ವಿವಿಧ ವಲಯಗಳಿಂದ ಸ್ವಾಗತಿಸಲಾಗುತ್ತಿದ್ದು, ಈ ಸಂಬಂಧ ಸಾರ್ವಜನಿಕರಿಂದ ಆಕ್ಷೇಪಣೆ, ಸಲಹೆ ಮತ್ತು ಸೂಚನೆಗಳನ್ನು ಆಹ್ವಾನಿಸಿ ಪ್ರಕಟಣೆ ಹೊರಡಿಸಿರುವ ಹಿನ್ನೆಲೆ ನಗರದ ಕೇಂದ್ರ ಬಿಂದುವಾದ ಎನ್ಆರ್ ವೃತ್ತದಲ್ಲಿ ಮಹನೀಯರ ಪುತ್ಥಳಿ ಸ್ಥಾಪಿಸುವುದು ಶ್ಲಾಘನೀಯವಾದ ಕಾರ್ಯವಾಗಿದ್ದು, ಅದನ್ನು ಕೇವಲ ಶಿಲ್ಪಕ್ಕೆ ಸೀಮಿತಗೊಳಿಸದೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅರ್ಥಪೂರ್ಣತೆಯೊಂದಿಗೆ ರೂಪಿಸಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ವೃತ್ತವು ನಗರಕ್ಕೆ ಗುರುತಾಗುವಂತೆ ಸ್ವಚ್ಛತೆ ಮತ್ತು ಆಕರ್ಷಕ ವಿನ್ಯಾಸದೊಂದಿಗೆ ಅಭಿವೃದ್ಧಿಯಾಗಬೇಕೆಂದು ಒತ್ತಾಯವಾಗಿದೆ. ಹಾಸನ ಎಂದರೆ ಹೊಯ್ಸಳರು, ಹೊಯ್ಸಳರೆಂದರೆ ಹಾಸನ ಎಂಬುದು ಜಿಲ್ಲೆಯ ಇತಿಹಾಸ.
350 ವರ್ಷಗಳ ಕಾಲ ಈ ನಾಡನ್ನ ಆಳಿ ಕಲೆ, ಸಂಸ್ಕೃತಿ, ಶಿಲ್ಪಕಲೆ ಮತ್ತು ಪರಂಪರೆಯನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಹೊಯ್ಸಳರು ಹಾಸನ ಜಿಲ್ಲೆಯ ಅಸ್ಮಿತೆಯಾಗಿ ಉಳಿದಿದ್ದಾರೆ. ಆದರೆ ಇಂದಿನ ಹಾಸನ ನಗರದಲ್ಲಿ ಹೊಯ್ಸಳರ ಹೆಸರನ್ನ ಶಾಶ್ವತವಾಗಿ ಸ್ಮರಿಸುವ ದೃಶ್ಯಮಾನ ಚಿಹ್ನೆಗಳು ಅಪರೂಪವಾಗಿರುವುದು ವಿಷಾದಕರ ಸಂಗತಿಯಾಗಿದೆ ಎಂದರು. ಹೊಯ್ಸಳರ ಕಾಲದಲ್ಲಿ ಶಿಲ್ಪಕಲೆ ತನ್ನ ಪರಾಕಾಷ್ಠೆಯನ್ನ ತಲುಪಿದ್ದು ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳು ಇಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ನೂರಾರು ಕೆರೆಕಟ್ಟೆಗಳು, ಕಲ್ಯಾಣಿಗಳು ಮತ್ತು ಸಾವಿರಾರು ದೇವಾಲಯಗಳ ಮೂಲಕ ಹೊಯ್ಸಳರು ಈ ನಾಡಿನ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ್ದಾರೆ. ಆದರೂ ಸಹ ಇಂತಹ ಮಹತ್ವದ ಕೊಡುಗೆಗಳನ್ನು ಸ್ಮರಿಸುವ ಶಾಶ್ವತ ಸಂಕೇತಗಳು ಹಾಸನ ನಗರದಲ್ಲಿ ಕಾಣಿಸದಿರುವುದು ನೋವಿನ ವಿಷಯವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಸನಾಂಬೆ ಜಾತ್ರೆ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಎನ್ ವೆಂಕಟೇಶ್ ರಾಜು, ಜಂಟಿ ಕಾರ್ಯದರ್ಶಿ ರಾಧಾತಿವಾರಿ, ಚಂದ್ರಣ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಹಾಸನ ನಗರ ಪಾಲಿಕೆಯವರು ಒಂದು ಇದನ್ನು ಕೇಳಿದರು, ನರಸಿಂಹರಾಜ ವೃತ್ತದಲ್ಲಿ ಅವರ ಪುತ್ಥಳಿನ ಪ್ರಾರಂಭ ಮಾಡ್ತೀವಿ, ಏನಾದರೂ ಸಲಹೆ ಸೂಚನೆಗಳಿದ್ದರೆ ನೀಡಿ ಅಂತ. ಹಾಸನ ನಗರಕ್ಕೆ ಮೈಸೂರು ಅರಸರ ಕೊಡುಗೆ ತುಂಬ ಅಪಾರ. ತುಂಬ ಲೇಟಾಗಾದರೂ ಸರಿ ಅವರ ಪುತ್ಥಳಿ ಮಾಡ್ತಾ ಇರೋದು ಬಹಳ ಸಂತೋಷಕರವಾದ ವಿಚಾರ. ಒಂದು ಸುಂದರವಾದ ಪುತ್ಥಳಿ, ನರಸಿಂಹರಾಜ ಒಡೆಯರ್ ಪುತ್ಥಳಿನ ಅವರು ಆರಂಭ ಮಾಡಲಿ. ಬರೀ ಆರಂಭ ಮಾಡೋದಲ್ಲ, ಅದನ್ನು ಸುಂದರವಾಗಿ ಮೇಂಟೈನ್ ಮಾಡಲಿ. ಅದ್ರ ಜೊತೆಯಲ್ಲಿ ನಮ್ಮದೊಂದು ಬೇಡಿಕೆ ಇದೆ. ಏನು ಅಂತಂದರೆ, ಹಾಸನ ಅಂತಂದರೆ ಅದು ಹೊಯ್ಸಳರ ಅಸ್ಮಿತೆ, ಇದು ಹೊಯ್ಸಳರ ನಾಡು. ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಅಯೋಧ್ಯೆ ರಾಮ ಮಂದಿರದಲ್ಲಿ ಧರ್ಮಧ್ವಜ ಸ್ಥಾಪನೆಯಾಗಿದ್ದು, ದತ್ತಪೀಠದಲ್ಲಿ ಧರ್ಮಧ್ವಜ ಸ್ಥಾಪನೆ ಮಾಡ್ತೇವೆ ಎಂಬ ಶೀರ್ಷಿಕೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಗುರುವಾರ ಬೆಳಗ್ಗೆ 9:30ಕ್ಕೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಕಲೇಶ್ವರದ ಗಣ್ಯರಾದ ಚಂದ್ರು ಏಲಕ್ಕಿ, ವಕೀಲರಾದ ಕೃಷ್ಣಮೂರ್ತಿ, ಎಂಆರ್ಎಫ್ ಟೈರ್ ಮಾಲೀಕರಾದ ಲೋಹಿತ್, ಮಾಜಿ ಸೈನಿಕರಾದ ಧರ್ಮಣ್ಣ, ಪೃಥ್ವಿ, ಗಿರೀಶ್ ಮಾರನಹಳ್ಳಿ, ಬಾಬಣ್ಣ, ಹರೀಶಾಚಾರ್, ಬಾಬು ನಗರವಾಲ್, ವನಜಾಕ್ಷಿ, ಯೋಗೇಶಾಚಾರ್, ರಾಮದೂತ ಗಣಪತಿ ಸಂಚಾಲಕ ಪ್ರದೀಪ್, ಮುರಳಿ, ರವಿ, ಕೌಶಿಕ್, ಬಿಜೆಪಿ ಮುಖಂಡರಾದ ದುಷ್ಯಂತ್ ಗೌಡ, ಪತ್ರಕರ್ತರಾದ ಯೋಗೇಶ್ ಮತ್ತು ಕಾಂತರಾಜ್ ಹೊನ್ನೆಕುಡಿ ಅವರುಗಳು ಸಕಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದರು. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿದ್ಯಾರ್ಥಿನಿಯ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ ಶಶಿಧರ್ ಕೋಸಂಬೆ. ಮಕ್ಕಳಿಗೆ ಶಿಕ್ಷಣ ನೀಡೋ ಜೊತೆಗೆ ರಕ್ಷಣೆ ನೀಡೋದು ಶಾಲೆಯ ಕರ್ತವ್ಯ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸೂಚನೆ. ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರು, ಗಾಯಗೊಂಡವರಿಗೆ ಪರಿಹಾರ ಮಂಜೂರಾತಿ ಪತ್ರ ವಿತರಣೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಗ್ರಾಮಸ್ಥರ ಮನವಿ. ಹಾಸನ ಜಿಲ್ಲಾದ್ಯಂತ ಕ್ರಿಸ್ಮಸ್ ಸಂಭ್ರಮ, ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ. ಸಂಸದ ಶ್ರೇಯಸ್ ಎಂ ಪಟೇಲ್ ಇತರರು ಭಾಗಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.